ಎಲ್ರಿಗೂ ನಮಸ್ಕಾರ. ಇವ್ರ ಹೆಸರು ಲೋಕೇಶ್ ಅಂತ ಬನಶಂಕರಿಯಿಂದ ಬಂದಿದ್ದಾರೆ. ಒಂದು ಅಕ್ರಮವಾಗಿ ಒಂದು ಮನೆನ ರೋಡ್ಗೆ ಕಟ್ತಾ ಇದಾರೆ. ಅಂದ್ರೆ ಎಷ್ಟು ನೋಟಿಸ್ ಕೊಟ್ರು, ಏನೇ ಕಂಪ್ಲೇಂಟ್ ಮಾಡಿದ್ರು, ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ಬಂದ್ರು ಅವ್ರ ತಲೆನೇ ಕೆಡಿಸ್ಕೊಂತಲ್ಲ, ಯಾರು ಏನ್ ಮಾಡಕ್ಕಾಗಲ್ಲ, ನನ್ನ ರೋಡ್ಗೆ ಕಟ್ತಾ ಇದೀನಿ ಅಂತ ಸುಮಾರು ಜನ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಸರ್. ಪಾಪ ಅದೇ ಏರಿಯಾದವ್ರು ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೇಳಿ ಸರ್, ಏನ್ ವಿಷಯ? ನಮ್ಮ ಹೆಸರು ಲೋಕೇಶ್ ಅಂತ. ನಾವು ಅಲ್ಲಿ ಸುಮಾರು 20 ವರ್ಷದಿಂದ ವಾಸವಾಗಿದ್ದೇವೆ. ಇವರು ರೋಡ್ಗೆನೆ ಮನೆ ಕಟ್ತಿದ್ದಾರೆ. 6 ಅಡಿ 7 ಅಡಿ ಎಳೆದಿದ್ದಾರೆ. ಅಲ್ಲಿ ಮೆಟ್ಲಾಗ್ಲಿ ಎಲ್ಲ ಆಗ್ಲಿ ಮನೆ ಒಳಗಡೆ ಹಾಕೊಬೇಕು. ಆದ್ರೆ ರೋಡ್ಗೆ ಎಳೆದಿದ್ದಾರೆ. ಎಳೆದಿ ಕಟ್ರು ಅಲ್ಲಿ ಯಾರು ಕೇಳೋಕೆ ಮುಂದೆ ಬರಲ್ಲ. ನಾವು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ರಿ ಸ್ಲಮ್ ಬೋರ್ಡ್ಗೆ. ಆದ್ರೆ ಅವ್ರು ನೋಟಿಸ್ ಕೊಟ್ರು ಅವ್ರು ಏನು ಆಕ್ಷನ್ ತಗೊಂತಿಲ್ಲ ಜನ. ಅವ್ರು ಯಾರು ಏನೇ ಮಾಡ್ಕೊಂಡ್ಲಿ ನಾವು ಮನೆ ಕಟ್ತೀವಿ, ನಮ್ಮ ಹತ್ರ ಕಾಸು ಹಣ ಇದೆ, ಯಾರೇ ಬಂದ್ರೆ ನಾವು ಕಟ್ಕೊಂತೀವಿ, ಕಾಸು ಕೊಟ್ಟಿಕೊಂಡು ನಾವು ಮನೆ ಕಟ್ತೀವಿ ಅನ್ನೋ ಧೈರ್ಯದ ಮೇಲೆ ಮನೆ ಕಟ್ತಿದ್ದಾರೆ. ರಸ್ತೆ ತುಂಬಾ ಚಿಕ್ಕದಾಗಿರೋದ್ರಿಂದ ಒಂದು ಆಂಬುಲೆನ್ಸ್ ಬರೋಕ್ಕೂ ತುಂಬಾ ತೊಂದರೆ ಇದೆ. ಚೇಂಬರ್ ಗಾಡಿ ಕ್ಲೀನ್ ಮಾಡಕ್ಕೂ ಆಗಲ್ಲ. ಅಲ್ಲಿ ಬನಶಂಕರಿ ಅಂಬೇಡ್ಕರ್ ನಗರ ಸರ್, ಇದು ಅಂಬೇಡ್ಕರ್ ನಗರ ಬನಶಂಕರಿ ಎಣ್ಣೆ ಅಂತ, ಬ್ಯಾಂಗ್ಳೂರ್ 70 ಕರೇಸಂದ್ರ ವಾರ್ಡಿಗೆ ಬರುತ್ತೆ. ಇವರೊಬ್ರು ಹ್ಯಾಂಡಿಕ್ಯಾಪ್, ಪಾಪ ಇವರು ಅಷ್ಟು ಜವಾಬ್ದಾರಿ ತಗೊಂಡು ಪಬ್ಲಿಕ್ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಓಡಾಡ್ತಿದಾರೆ. ಇವ್ರು ಆರಾಮಾಗಿ ಯಾವ ನೋಟಿಸು ತಲೆ ಕೆಡ್ಸ್ಕೊಳ್ದ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡು ಮನೆ ಕಟ್ತಾ, ಅಕ್ರಮ ಮನೆ ಕಟ್ತಾ ಇದಾರೆ. ಅಂದ್ರೆ ಏನ್ ದುಡ್ಡಿದೆ ಅಂತ ಅಷ್ಟೊಂದು ದುರಾಂಕಾರ ಇದ್ರೆ ಇಲ್ಲಿ ನಡೆಯಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ. ದಯವಿಟ್ಟು ಇದ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಯಾರು ಜವಾಬ್ದಾರಿ ತಗೊಂತಾರೋ ತಗೊಳ್ಳೇಬೇಕು. ಯಾಕಂದ್ರೆ ಒಬ್ಬ ಮಾಡ್ದ ಅನ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಅದೇ ಆಗ್ತಿದೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಇದ್ರ ಮೇಲೆ ನಾವು ಧ್ವನಿ ಎತ್ತಕ್ಕೆ ನಾವು ಪ್ರಜಾಸೈನಿಕ ಯಾವತ್ತು ಮುಂದಾಗಿರ್ತೀವಿ.